ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಸ್ಯಾಟರ್ಡೆ ನೈಟ್ ವ್ಲಾಗು. ಯಾರಾದರೂ ಸ್ಟಾರ್ಟಿಂಗ್ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ. ಚಿತ್ರದುರ್ಗದಲ್ಲಿ ಇಂದು ಗಣಪತಿ ನೋಡೋಣ ಅಂತ ನೈಟ್ ಹೊರಟಿವಿ. ಸ್ಯಾಟರ್ಡೆ ನೈಟು ನನ್ನ ಮಗ ನೋಡ್ರಿ ಎಷ್ಟು ತರಲೆ ಮಾಡ್ತಿದ್ದಾನೆ ರೋಡಲ್ಲಿ. ಅವ್ನು ಕರೆಕ್ಟಾಗಿ ಹೋಗೋದೇ ಇಲ್ಲ. ಅವ್ನಿಗೆ ಆಟ ಕೈ ಬಿಟ್ಟರೆ ಕೈಗೆ ಸಿಗಲ್ಲ, ಅಷ್ಟು ಫಾಸ್ಟಾಗಿ ಓಡ್ತಿರ್ತಾನೆ. ಹಾಗಾಗ್ಬಿಟ್ಟು ನನ್ನ ಹಸ್ಬೆಂಡ್ ಕೈ ಹಿಡ್ಕೊಂಡ್ಬಿಟ್ಟು ಹೋಗ್ತಿದ್ದಾರೆ. ಆದರೂ ನೋಡ್ರಿ ಅವ್ನು ಹಿಡಿಯೋದಕ್ಕೆ ಆಗಲ್ಲ, ಅಷ್ಟು ತರಲೆ. ಹಾಗೆ ರೋಡಲ್ಲಿ ಹೋಗಬೇಕಾದ್ರೆ ಪರಿಸರ ಬಿಲ್ಡಿಂಗ್ ಹತ್ರ ಒಂದು ಗಣಪತಿ ಕೂರಿಸಿದ್ರು. ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೊರಟ್ವಿ. ಈ ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಸೆಟ್ ಮಾಡಿದ್ದಾರೆ, ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇಲ್ಲಿ ಗೆ ನೈಟ್ ಹೊರಟ್ರೆ ಆ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಲೈಟಿಂಗ್ಸ್ ಇರ್ಬೋದು, ಅಲ್ಲಿ ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ. ಅದೇ ಡೇ ಟೈಮ್ ಹೋದರೆ ಅಷ್ಟು ಕ್ರೌಡ್ ಇರಲ್ಲ, ಲೈಟಿಂಗ್ಸ್ ಅಷ್ಟೇ ಚೆನ್ನಾಗಿ ಕಾಣಿಸಲ್ಲ. ಹಾಗಾಗ್ಬಿಟ್ಟು ನಾವು ನೈಟೇ ಹೊರಟ್ವಿ ಗಣಪತಿ ನೋಡ್ಕೊಂಬರೋಣ ಅಂತ. ಇದು ಎಂಟ್ರೆನ್ಸು. ಅಲ್ಲಿ ಮೇಲ್ಗಡೆ ನೋಡಿ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ. ಒಳ್ಳೆ ಚಪ್ಪರು ಥರ ಕಾಣಿಸ್ತಾ ಇದೆ. ನೈಟು ಒಂದು ಸ್ವಲ್ಪ ಎಷ್ಟೊಂದು ಕ್ರೌಡ್ ಇರುತ್ತೆ ಅಂದರೆ ನೈಟು ಕ್ಯೂ ಅಲ್ಲೇ ಹೋಗ್ತಾ ಇದ್ದೀವಿ. ಅದೇ ಡೇ ಟೈಮು ಇಷ್ಟು ಕ್ರೌಡ್ ಇರಲ್ಲ, ದೇವ್ರ ದರ್ಶನನ ಆರಾಮಾಗಿ ಮಾಡ್ಕೊಂಬಿಟ್ಟು ಬರ್ಬೋದು. ಕ್ಯೂ ತುಂಬ ದೂರ ಇತ್ತು, ಕ್ಯೂ ಅಲ್ಲೇ ಹೋದ್ವಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಮೈಸೂರು ಅರಮನೆ ಥರ ಕಾಣಿಸ್ತಾ ಇದೆ ಡೆಕೋರೇಷನ್ನು. ಲೈಟಿಂಗ್ಸು ಕಲ್ ಲೈಟಿಂಗ್ಸ್ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಎಂಟ್ರೆನ್ಸಲ್ಲಿ ಕೆಲವೊಬ್ಬರು ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಅಲ್ಲಿ ಫೋಟೋಸ್ ಎಲ್ಲ ತೊಗೊಳ್ತಿರ್ತಾರೆ. ಅರೇಂಜ್ಮೆಂಟ್ ಚೆನ್ನಾಗಿರುತ್ತಲ್ವ, ಕಲರ್ಫುಲ್ಲಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಮೈಸೂರು ಅರಮನೆ ಇದೇ ಥರ ಇರುತ್ತಲ್ವ, ಅದೇ ರೀತಿ ಕಾಣಿಸ್ತಾ ಇದೆ. ಹಾಗೆ ಇದು ಒಳಗಡೆ ಹೋಗೋದಕ್ಕೆ ಎಂಟ್ರೆನ್ಸು. ಆ ಕಡೆ ಈ ಕಡೆ ಸೈಡೆಲ್ಲ ಬ್ಲೂ ವೈಟು ಥರ ಇದು ಡೆಕೋರೇಷನ್ನು ಚೆನ್ನಾಗಿ ಮಾಡಿದ್ದಾರೆ. ಇದು ಒಳಗಡೆ ಆಗಿ ಎಂಟ್ರೆನ್ಸಲ್ಲಿ ಹೋದ್ವಿ. ಅವಾಗ ತಾನೇ ಪೂಜೆ ಆಗ್ತಾಯಿತ್ತು. ಗಣಪತಿಗೆ ಒಂದು ಸ್ವಲ್ಪ ಪದ್ಯ ಹೇಳ್ತಿದ್ದಾರೆ ನೋಡಿ, ಇನ್ನೂ ಮಂಗಳಾರತಿ ಆಗಿಲ್ಲ, ಆಗ್ತಾಯಿತ್ತು. ನಾವು ಅದೇ ಟೈಮಲ್ಲಿ ಹೋದ್ವಿ. ದೇವ್ರ ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ಇವಾಗ ತುಂಬ ದೂರ ಇರೋರು ಬರೋದಕ್ಕಾಗಿರಲ್ವಲ್ಲ ನೋಡಿ, ಮಂಗಳಾರತಿ ಆಗ್ತಾಯಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಗಣಪತಿ. ದೇವ್ರ ದರ್ಶನವೂ ಕೂಡ ತುಂಬ ಚೆನ್ನಾಗಾಯಿತು. ಅವಾಗ ತಾನೇ ಮಂಗಳಾರತಿ ಆಗ್ತಿತ್ತಲ್ವ, ಚೆನ್ನಾಗಾಯಿತು. ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನಿಸ್ತು. ಎಲ್ಲರಿಗೂ ಎಲ್ಲ ಟೈಮಲ್ಲೂ ಈ ಥರ ಅವಕಾಶ ಸಿಗಲ್ಲ. ಹಾಗೆ ಅಲ್ಲಿ ಪ್ರಸಾದ ಕೊಟ್ಟು ಕೇಸರಿಬಾತು ಪ್ರಸಾದ ತಿಂದ್ಕೊಂಡ್ಬಿಟ್ಟು ನಾವು ಇಲ್ಲೊಂದು ಕಲ್ಚರಲ್ ಪ್ರೋಗ್ರಾಮ್ ಇತ್ತು, ಅದು ಮುಗಿಸ್ಕೊಂಡ್ಬಿಟ್ಟು ಹೊರಟ್ವಿ. ಅದೇ ನನ್ನ ಮಗನಿಗೆ ಇಲ್ಲಿ ಫೋಟೋಶೂಟ್ ಮಾಡೋದಕ್ಕೆ ಹೇಳ್ದ. ಅಲ್ಲಿ ಫೋಟೋಶೂಟ್ ಮುಗಿಸ್ಕೊಂಡ್ಬಿಟ್ಟು ಅವ್ನಿಗೆ ಆಟ ಆಡಿಸ್ಬೇಕು, ಫಸ್ಟು ಆಟ ಆಡೋ ಕರ್ಕೊಂಡು ಹೋಗ್ಬೇಕು. ಅದು ಬಿಟ್ಟರೆ ಯಾವುದಕ್ಕೂ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಹಾಗಾಗಿ ಆಟ ಆಡೋದಕ್ಕೇ ಕರ್ಕೊಂಡು ಹೋಗ್ತಾಯಿದ್ವಿ. ಕರ್ಕೊಂಡು ಹೋಗ್ಬೇಕಾದ್ರೆ ಒಂದು ಪೊಟೊಟೊ ತಿನ್ನಿಸ್ಕೊಂಡು ಹೋಗೋಣ, ಹಾಗೆ ಕರ್ಕೊಂಡು ಹೋಗೋದು ಬೇಡ ಅಂತ ಹೇಳ್ಬಿಟ್ಟು, ಚೆನ್ನಾಗಿರುತ್ತೆ ಇದು ಥರ ಟೇಸ್ಟು. ಹಾಗಾಗ್ಬಿಟ್ಟು ನಾನು ನನ್ನ ಮಗ ಇಬ್ಬರು ಈ ಪೊಟೊಟೊನ ತಿನ್ಕೊಂಡ್ಬಿಟ್ಟು ಆಟ ಆಡ್ಸೋದಕ್ಕೆ ಅಂತ ನನ್ನ ಮಗನ ಕರ್ಕೊಂಡು ಹೋದ್ವಿ. ಆಟ ಆಡ್ದ, ಅವನಿಗೆ ಸಮಾಧಾನ ಆಗೋವರೆಗೂ ಆಟ ಆಡಿಸಿದ್ವಿ. ಆಟ ಆಡಿಸ್ಕೊಂಡು ಮತ್ತು ನಾವು ಶಾಪಿಂಗ್ ಬಂದ್ವಿ. ಇಲ್ಲಿ ಆರ್ಟಿಫಿಷಿಯಲ್ಲು ಫ್ಲವರ್ಗಳೆಲ್ಲ ಇತ್ತಲ್ವ, ತಗೊಳ್ಳೋಣ, ಪರ್ಚೇಸ್ ಮಾಡೋಣ, ನೋಡೋಣ ಅಂತಲೇ ಬಂದೆ. ಚೆನ್ನಾಗಿದೆ ಇದು. ಇಲ್ಲಿ ತುಂಬ ರೀಸನಬಲ್ ರೇಟಲ್ಲಿ ಸಿಗ್ತಾ ಇದೆ. ನಾವು ಆನ್ಲೈನ್ ಶಾಪಿಂಗು, ನಾವೆಲ್ಲ ಹೊರಗಡೆ ಹೋದಾಗ ಅಷ್ಟು ಇದೆ, ತುಂಬ ಅಮೌಂಟ್ ಹೇಳ್ತಾರೆ. ಆದರೆ ಇಲ್ಲಿ ತುಂಬ ರೀಸನಬಲ್ ರೇಟಿಗೆ ಸಿಗ್ತಾ ಇದೆ ಎಲ್ಲ ಐಟಮ್ಸು ಕೂಡ. ಹಾಗೆ ಸ್ವೀಟ್ ಕಾರ್ನ್ ತಿಂದ್ಕೊಂಡು ನಾವು ಮನೆಗೆ ಹೊರಟ್ವಿ. ಇದು ಸಂಡೇ ಮಾರ್ನಿಂಗ್ ಕಂಟಿನ್ಯೂಷನ್ ವ್ಲಾಗು. ಮಾರ್ನಿಂಗ್ ಬೆಳಗ್ಗೆ ನಾನು ಸಂಡೇ ಬಾಗಿಲ ಹತ್ರ 2 ದೀಪ ಹಚ್ಚಿಟ್ಟು ಪೂಜೆ ಮಾಡ್ತೀನಲ್ವ, ಹಾಗೆ ಒಂದು ಚಿಕ್ಕದಾಗಿ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಎಷ್ಟು ಚೆನ್ನಾಗಿ ಮಿನುಗ್ತಾ ಇದೆಯಲ್ಲ ನಕ್ಷತ್ರ ಥರ ದೀಪಗಳು. ಹಾಗೆ ಇವತ್ತು ಬೆಳಗ್ಗೆ ತಿಂಡಿಗೆ ನನ್ನ ಮಗನ ಕೇಳಿದೆ ಏನು ಮಾಡೋಣ ಅಂತ. ನನ್ನ ಮಗ ಜಾಮೂನ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೆ. ನನ್ನ ಮಗುನಿಗೆ ಜಾಮೂನ್ ಅಂದರೆ ಇಷ್ಟ. ಹಾಗಾಗಿ ಅದು ಬ್ರೆಡ್ಡನ್ನು ಯೂಸ್ ಮಾಡ್ಕೊಂಬಿಟ್ಟು ಈ ಥರ ಬ್ರೆಡ್ಡನ್ನು ತೊಗೊಂಡ್ಬಿಟ್ಟು, ಅದು ಸೈಡ್ ಇರುತ್ತಲ್ವ ಅದೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡು ಕ್ಲೀನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ತುಂಬ ಟೇಸ್ಟ್ಫುಲ್ಲಾಗಿರುತ್ತೆ. ನಾವು ಮಾಮೂಲಿ ಜಾಮೂನ್ ತಿನ್ನೋದಕ್ಕಿಂತನೂ ಮನೆಯಲ್ಲಿ ಒಂದು ಸರಿ ಈ ಥರ ಬ್ರೆಡ್ಡನ್ನು ಯೂಸ್ ಮಾಡ್ಕೊಂಬಿಟ್ಟು ಜಾಮೂನ್ ಮಾಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಕೂಡ ಇರುತ್ತೆ. ಹಾಗಾಗಿ
ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟು ಒಂದು ಮಿಕ್ಸಿ ಜಾರಿಗೆ ಬಿಡ್ಡನ್ನು ಕಟ್ ಮಾಡಿದಂಥ ಬಿಡ್ಡನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡ್ಕೊಂಡು ಈ ಥರ ಗ್ರೈಂಡ್ ಆಗುತ್ತೆ, ಪುಡಿ ಪುಡಿ ಆಗಿರುತ್ತೆ. ಆಗ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡ್ಬಿಟ್ಟು ಬಿಸಿ ಬಿಸಿ ಹಾಲಿರುತ್ತಲ್ವ ಅದನ್ನು ಸ್ವಲ್ಪ ಸ್ವಲ್ಪ ಬಿಡ್ತಾನೆ ನಾವು ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಆದರೆ ತೆಳುವಾಗುತ್ತಲ್ವ, ಚೆನ್ನಾಗಿ ಬರಲ್ಲ ಜಾಮೂನು. ಈ ಥರ ಸ್ವಲ್ಪ ಬಿಸಿ ಹಾಲನ್ನು ಬಿಟ್ಕೊಂಡ್ಬಿಟ್ಟು ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಎತ್ತಿಟ್ಕೋಬೇಕು. ಒಂದು ಅರ್ಧ ಗಂಟೆ ಬಿಟ್ಟರೆ ಚೆನ್ನಾಗಾಗುತ್ತೆ. ಚೆನ್ನಾಗಿ ಬಂತು ಅನ್ನಿಸ್ತು. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲು ಮತ್ತು ಜಾಮ್ ಮಾಡೋದಕ್ಕೆ ಚೆನ್ನಾಗಿ ಬಂದಿದೆ. ಈ ಥರ ಬರಬೇಕು. ಇನ್ನೊಂದಾಗಿ ನಾವು ಆಯಿಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾನು ಆಲ್ರೆಡಿ ಸಕ್ಕರೆನ ಬಳಸ್ಕೊಂಡ್ಬಿಟ್ಟು ಯೂಸ್ ಮಾಡಿಕೊಂಡು ಪಾಕನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಸೈಡಿಗೆ. ಅದು ಸ್ವಲ್ಪ ಕೂಲ್ ಆಗಬೇಕಲ್ವ, ಹಾಗಾಗಿ ಶ್ರೀನಿವಾಸ್ಗೆ ಆಲ್ರೆಡಿ ಲೇಟಾಗಿತ್ತು. ನನ್ನ ಮಗನೂ ಇವತ್ತು ಒಂದು ಸ್ವಲ್ಪ ಲೇಟಾಗಿದ್ದಾನೆ. ಆದರೂ ಬಂದುಬಿಟ್ಟು ಆಯಿತಾ ಜಾಮೂನ್ ಅಂತ ಕೇಳೋದಕ್ಕೆ ಅಂತ ಅಡುಗೆ ಮನೆಗೆ ಬಂದಿದ್ದಾನೆ. ಜಾಮೂನ್ ರೆಡಿ ಆಯಿತು. ಅದನ್ನು ಸ್ವಲ್ಪ ಒಂದು ಬೌಲಲ್ಲಿ ಸಕ್ಕರೆ ಪಾಕನ ಹಾಕಿಬಿಟ್ಟು ಜಾಮೂನನ್ನೆಲ್ಲ ಡ್ರೈ ಜಾಮೂನ್ ಮಾಡ್ಕೊಂಡಿದ್ದಲ್ವ ಹಾಕಿದೆ, ರೆಡಿ ಆಯಿತು. ನನ್ನ ಮಗ ಅಷ್ಟಲ್ಲಿ ಬಂದುಬಿಟ್ಟು ಎಳ್ನೀರು ಬೇಕು ಅಂತ ಹೇಳ್ತಿದ್ದ. ಎಳ್ನೀರು ತಂದು ತೊಗೊಂಬಂದಿದ್ದೆ. ಹಾಗೆ ಅದು ಕೊಡು, ಕಿತ್ಬಿಟ್ಟು ಕೊಡು ಅಂತ ಹೇಳ್ತಾ ಇದ್ದ. ರೆಡಿ ಮಾಡ್ಕೊಳ್ತಾ ಇದ್ದೆ. ನನಗೆ ಬರ್ತಾಯಿಲ್ಲ. ಶ್ರೀನಿವಾಸ ಆಲ್ರೆಡಿ ಅಲ್ಲಿ ಗೋಡನ್ಗೆ ಹೋಗಿದ್ದರು. ನನಗೆ ಚಾಕು ಇರುತ್ತಲ್ಲ ಅದ್ರಲ್ಲಿ ತೆಗೆಯೋದಕ್ಕೆ ಹೋದೆ, ಬರಲಿಲ್ಲ. ಹೇಗೋ ಕಷ್ಟಪಟ್ಟು ಎಳ್ನೀರು ಅದನ್ನು ರೆಡಿ ಆಯಿತು. ಎಳ್ನೀರು ಒಂದು ಗ್ಲಾಸಲ್ಲಿ ಹಾಕ್ಕೊಳ್ತಿದ್ವಿ. ನಮ್ಮ ಲೇಖನ್ಗೆ ಎಳ್ನೀರು ಅಂದರೆ ತುಂಬಾ ಇಷ್ಟ. ಅದು ಇವಾಗ ಹೆಚ್ಚಾಗಿ ಅದನ್ನೇ ಅವ್ನು ಕೇಳೋದು, ಎಳ್ನೀರು ಕುಡಿಸು ಮಮ್ಮಿ, ಎಳ್ನೀರು ಕುಡಿಯೋಣ, ಬಾ ಹೋಗೋಣ ಬನ್ನಿ ಅಂತ ಕರಿತಾ ಇರ್ತಾನೆ. ಹಾಗೆ ಇಬ್ಬರಿಗೂ ಒಂದು ಗ್ಲಾಸಲ್ಲಿ ಎಳ್ನೀರು ಹಾಕ್ಕೊಂಡ್ಬಿಟ್ಟು ಚಿಯಾ ಸೀಡ್ಸ್ ಓವರ್ನೈಟ್ ನೆನೆ ಹಾಕ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಟ್ಟೆ. ನನ್ನ ಮಗನಿಗೆ ಇದು ಇಷ್ಟ ಆಗಲ್ಲ ಅನಿಸುತ್ತೆ. ಇಷ್ಟ ಆಗಲಿಲ್ಲ. ಒಂದು ಸರಿ ಕುಡಿದ್ಬಿಟ್ಟು ನನಗೆ ಬೇಡ, ಇನ್ನೊಂದು ಸರಿ ಅದು ಕ್ಲೀನ್ ಮಾಡ್ಕೊಂಡು ಕೊಡು, ನನಗೆ ಬೇರೆ ಎಳ್ನೀರು ಕೊಡು, ಅದರಲ್ಲಿ ಏನೋ ಸೀಡ್ಸ್ ಹಾಕಿದೆಯಾ ಅಂತ ಹೇಳ್ತಾ ಇದ್ದ. ಮತ್ತೆ ಸೋಸಿಬಿಟ್ಟು ಕ್ಲೀನಾಗಿ ಮತ್ತು ಇನ್ನೊಂದು ಗ್ಲಾಸಲ್ಲಿ ಎಳ್ನೀರು ಹಾಕಿಂದು ಕೊಟ್ಟೆ. ಅವಾಗ ಖುಷಿಯಾಗಿ ಕುಡ್ದ. ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ಅವನಿಗೆ ನಾನು ಬೆಳಗ್ಗೆ ಪುಳಿಯೋಗರೆ ಮತ್ತು ಜಾಮೂನ್ ಮಾಡಿದ್ದೆ ಅಲ್ವಾ, ಅದನ್ನು ತಿನ್ನಿಸ್ತಾ ಇದ್ದೆ. ಮಾಡಿಸೋದು, ತಿಂಡಿ ತಿನ್ನಿಸೋದು ತುಂಬಾ ಕಷ್ಟ ನನ್ನ ಮಗನಿಗಂತೂ. ಎಷ್ಟು ಕಷ್ಟ ಅಂದರೆ ತಿನ್ನಲ್ಲ, ಏನು ಮಾಡ್ಕೊಂಡು ಕೊಟ್ರು ತಿನ್ನೋದು ಕಷ್ಟ. ನಾನಾಗೆ ಬಲವಂತದಲ್ಲಿ ತಿನ್ನಿಸ್ಬೇಕು. ಹಾಗಾಗಿ ಲೈಟಾಗಿ ಜಾಮೂನ್ ಮಾಡಿ ಪುಳಿಯೋಗರೆ ಮಾಡಿದೆ. ಪುಳಿಯೋಗರೆ ಬೇಡ ಅಂತ ಹಠ ಮಾಡ್ತಿದ್ದಾನೆ. ಹಾಗಾಗಿ ಸ್ವಲ್ಪ ಹಂಗೆ ಜಾಮೂನ್ ತಿನ್ನಿಸ್ಕೊಂಡು ನನ್ನ ತಂಗಿ ಮನೆಗೆ ಹೊರಡೋಣ ಅಂತ ಹೇಳ್ಬಿಟ್ಟು ಲೈಟಾಗಿ ತಿಂಡಿ ಮಾಡ್ಕೊಂಡಿದ್ವಿ. ನನ್ನ ತಂಗಿ ಮಗಳು ನೋಡ್ಕೊಂಬರೋಣ ಅಂತ ನನ್ನ ತಂಗಿ ಮನೆಗೆ ಹೊರಟ್ವಿ. ಅವ್ರ ಅಣ್ಣ ಬಂದಿದ್ದಾನೆ ಅಂತ ನಮ್ಮ ಮಗಳಿಗೆ ಎಷ್ಟು ಖುಷಿಯಾಗಿತ್ತಂದರೆ ಇಬ್ಬರು ಖುಷಿಯಾಗಿ ಆಟ ಆಡಿದರು. ಹಾಗೆ ಸ್ವಲ್ಪ ಟಾಯ್ಸ್ ತೊಗೊಂಡೋಗಿದ್ವಿ, ಕೊಟ್ಬಿಟ್ಟು ಮಾತಾಡ್ಸ್ಕೊಂಡು ನೋಡ್ಕೊಂಬರೋಣ ಅಂತ. ಇಬ್ಬರು ಖುಷಿಯಾಗಿ ಆಟ ಆಡಿದರು. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.